ಹಾಯ್ ಹಲೋ ನಮಸ್ಕಾರ ಗುರೂಜಿ, ಎಲ್ಲರಿಗೂ ಶುಭೋದಯ. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ನಮ್ಮ ಇವತ್ತಿನ ಡೇ 8 ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ಗುಜರಾತ್ನ ಆನಂದ್ ರೆಸ್ಟೋರೆಂಟ್ ಹೋಟೆಲ್ನಿಂದ. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಬೆಳಗಿನ ಉಪಹಾರವಾದ ಪೂರಿ, ಚಟ್ನಿ, ಸಾಗು, ಗೀ ರೈಸ್, ಟೀ, ಬಿಸಿನೀರು ಎಲ್ಲವನ್ನೂ ಸೇವಿಸಿ ಮುಂದುವರಿಸಿದವು ನಮ್ಮ ಪ್ರಯಾಣ ಗುಜರಾತ್ನ ಅಹಮದಾಬಾದ್ ಕಡೆಗೆ. ಒಂದು ಅಕ್ಷರಧಾಮ ದೇವಾಲಯಗಳ ಇತಿಹಾಸವು ಸ್ವಾಮಿನಾರಾಯಣ ಸಂಪ್ರದಾಯದ ಇತಿಹಾಸದೊಂದಿಗೆ ಹೆಣೆದುಕೊಂಡಿದೆ. ಇದು 19ನೇ ಶತಮಾನದ ಆರಂಭದಲ್ಲಿ ಸ್ವಾಮಿ ನಾರಾಯಣರಿಂದ ಸ್ಥಾಪಿಸಲ್ಪಟ್ಟ ಹಿಂದೂ ಪಂಗಡವಾಗಿದೆ. ಸ್ವಾಮಿನಾರಾಯಣ ಅಕ್ಷರಧಾಮ, ಗಾಂಧಿನಗರ. ಸ್ಫೂರ್ತಿ: ಸ್ವಾಮಿನಾರಾಯಣರ 4ನೇ ಆಧ್ಯಾತ್ಮಿಕ ಉತ್ತರಾಧಿಕಾರಿಯಾದ ಯೋಗಿಜಿ ಮಹಾರಾಜ್ ಅವರು ಗುಜರಾತ್ನಲ್ಲಿ ಭವ್ಯವಾದ ದೇವಾಲಯ ಸಂಕೀರ್ಣವನ್ನು ರೂಪಿಸಿದರು. ನಿರ್ಮಾಣವು 1980ರಲ್ಲಿ ಪ್ರಾರಂಭವಾಯಿತು ಮತ್ತು 1992ರಲ್ಲಿ ಪೂರ್ಣಗೊಂಡಿತು. ಭಯೋತ್ಪಾದಕರ ದಾಳಿ: 2002ರಲ್ಲಿ ದೇವಾಲಯದ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ದರು, ಪರಿಣಾಮವಾಗಿ ಸಾವು-ನೋವುಗಳು ಸಂಭವಿಸಿದವು. ಆದಾಗ್ಯೂ ವ್ಯಾಪಕ ದುರಸ್ತಿ ನಂತರ ಮತ್ತೆ ತೆರೆಯಲಾಯಿತು. ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಮಧ್ಯಾಹ್ನದ ಉಪಹಾರವಾದ ಮೆಂತ್ಯೆ ಬಾತ್, ಮೊಸರು ಬಜ್ಜಿ, ಮೊಸರನ್ನ, ಉಪ್ಪಿನಕಾಯಿ ಎಲ್ಲವನ್ನೂ ಸೇವಿಸಿ ನಮ್ಮ ಪ್ರಯಾಣ ಮುಂದುವರೆಸಿದೆವು ವೈಷ್ಣವದೇವಿ ದೇವಾಲಯದ ಕಡೆಗೆ. ಸ್ಥಳ 2 ವೈಷ್ಣವದೇವಿ ದೇವಾಲಯ. ಅಹಮದಾಬಾದ್ನಲ್ಲಿರುವ ವೈಷ್ಣೋದೇವಿ ದೇವಸ್ಥಾನವು ತುಲನಾತ್ಮಕವಾಗಿ ಹೊಸ ದೇವಾಲಯವಾಗಿದ್ದು, ಇದನ್ನು 2007ರಲ್ಲಿ ನಿರ್ಮಿಸಲಾಗಿದೆ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮೂಲ ವೈಷ್ಣೋದೇವಿ ದೇವಾಲಯದ ಪ್ರತಿರೂಪವಾಗಿದೆ. ಮೂಲ ವೈಷ್ಣೋದೇವಿ ದೇವಸ್ಥಾನವು ಶತಮಾನಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಶಕ್ತಿ ದೇವತೆಯೊಂದಿಗೆ ಸಂಬಂಧ ಹೊಂದಿದೆ. ಅಹಮದಾಬಾದ್ ದೇವಾಲಯವನ್ನು ಗುಜರಾತ್ನಲ್ಲಿ ಭಕ್ತರಿಗೆ ಅನುಕೂಲಕರವಾದ ತೀರ್ಥಯಾತ್ರೆಯ ಆಯ್ಕೆಯನ್ನು ಒದಗಿಸಲು ನಿರ್ಮಿಸಲಾಗಿದೆ, ಏಕೆಂದರೆ ಮೂಲ ದೇವಾಲಯವು ದೂರದ ಪ್ರದೇಶದಲ್ಲಿದೆ.
ಸಬರಮತಿ ಆಶ್ರಮ ಗುಜರಾತ್ನ ಅಹಮದಾಬಾದ್ನಲ್ಲಿ ಸಬರಮತಿ ನದಿಯ ದಡದಲ್ಲಿರುವ ಸಬರಮತಿ ಆಶ್ರಮವು ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. 1915ರಲ್ಲಿ ಮಹಾತ್ಮ ಗಾಂಧಿಯವರು ಸ್ಥಾಪಿಸಿದರು. ಇದು ಸತ್ಯ, ಅಹಿಂಸೆ ಮತ್ತು ಸ್ವಯಂಪೂರ್ಣತೆಯೊಂದಿಗಿನ ಅವರ ಪ್ರಯೋಗಗಳಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತು. ಅದರ ಇತಿಹಾಸದ ಸಂಕ್ಷಿಪ್ತ ಅವಲೋಕನ ಇಲ್ಲಿದೆ. 1915 ಗಾಂಧಿಯವರು ಅಹಮದಾಬಾದ್ನ ಕೊಚ್ರಾಬ್ನಲ್ಲಿ ಆಶ್ರಮವನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಅದಕ್ಕೆ ಸತ್ಯಾಗ್ರಹ ಆಶ್ರಮ ಎಂದು ಹೆಸರಿಸಿದರು. 1917 ಆಶ್ರಮವನ್ನು ಸಬರಮತಿ ನದಿಯ ದಡದಲ್ಲಿರುವ ಅದರ ಪ್ರಸ್ತುತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. 1930 ಗಾಂಧಿಯವರು ಆಶ್ರಮದಿಂದ ಐತಿಹಾಸಿಕ ದಂಡಿ ಮೆರವಣಿಗೆಯನ್ನು ನಡೆಸಿದರು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲು. ಸ್ವಾತಂತ್ರ್ಯದ ನಂತರ ಆಶ್ರಮವು ಗಾಂಧಿ ಚಿಂತನೆ ಮತ್ತು ತತ್ವಶಾಸ್ತ್ರದ ಕೇಂದ್ರವಾಗಿ ಮುಂದುವರಿಯಿತು. ಇದನ್ನು 1973ರಲ್ಲಿ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಲಾಯಿತು. ಗಾಂಧಿ ಸ್ಮಾರಕ ಸಂಗ್ರಹಾಲಯ ಗಾಂಧಿಯವರ ಜೀವನ ಮತ್ತು ಬೋಧನೆಗಳನ್ನು ಪ್ರದರ್ಶಿಸುವ ವಸ್ತು ಸಂಗ್ರಹಾಲಯ. ಸಬರಮತಿ ಆಶ್ರಮವು ಪ್ರಪಂಚದಾದ್ಯಂತದ ಜನರಿಗೆ ಒಂದು ತೀರ್ಥಯಾತ್ರಾ ಸ್ಥಳವಾಗಿ ಮುಂದುವರಿಯುತ್ತದೆ. ಇದು ಭಾರತದ ಶ್ರೇಷ್ಠ ನಾಯಕರ ಜೀವನ ಮತ್ತು ತತ್ವಶಾಸ್ತ್ರದ ಒಂದು ನೋಟವನ್ನು ನೀಡುತ್ತದೆ. ಈಗ ನಾವು ಇರುವ ಸ್ಥಳ ಹೋಟೆಲ್ ಮಿವಾಂತಿ. ಬನ್ನಿ ಹೋಟೆಲ್ ನೋಡಿ ಬರೋಣ. ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ರಾತ್ರಿಯ ಉಪಹಾರವಾಗಿ ರಾಗಿ ಮುದ್ದೆ, ನುಗ್ಗೆಕಾಯಿ ಸಾಂಬಾರ್, ಅನ್ನ, ರಸಂ, ಮಜ್ಜಿಗೆ, ಉಪ್ಪಿನಕಾಯಿ, ಸಂಡಿಗೆ ಎಲ್ಲವನ್ನೂ ಸೇವಿಸಿ ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತಿದ್ದೇವೆ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ
ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ ಮತ್ತು ಕೇಶವ ಅಶ್ವಥ್ ಅವರ ಕಡೆಯಿಂದಲೂ